ಹೇ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋಣ ಅಮೆಝಾನ್ ಪ್ರೈಮ್ ಹಿಡಿದಲ್ಲಿ ಆಯುಷ ಮೂವಿ ರಿಲೀಸ್ ಆಗಿದೆ. ಫಿಲ್ಮ್ ಡಾಕ್ಟರ್ ಜಿತು ಮಾಧವನರ ಫಿಲ್ಮ್ನಲ್ಲಿ ಫಯಾಜ್ ಫೈಜಲ್ ಅವರ ಇದು ಮೂವಿ ಥಿಯೇಟರ್ನಲ್ಲಿ ನೋಡೋಂಥ ಮೂವಿ ಇತ್ತು. ಬಟ್ ಅವಾಗಿನ ಟೈಮ್ನಾಗ ಇದು ಮಲಯಾಳಂದಾಗೆ ರಿಲೀಸ್ ಆಗಿತ್ತಿಲ್ಲ. ಸೊ ನಾವು ವೇಟ್ ಮಾಡಿದ್ದೆ ತೆಲುಗುದಾಗ ಬಂತ ಡೆಫಿನೆಟ್ಲಿ ನೋಡ್ಬೇಕಂತ ಮಾಡಿದ್ದೆ. ಬಟ್ ತೆಲುಗುದಾಗ ರಿಲೀಸ್ ಆಗಿಲ್ಲ ಮೂವಿ. ಆ್ಯಂಡ್ ಸೆಕೆಂಡ್ ನಾವು ಮಾತಾಡ್ಕೊಂಡು ಮಂಜು ಬನ್ ಬಾಯ್ಸ್ನು ಪೈಲೆ ಮಲಯಾಳಂದಾಗೆ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆದಮೇಲೆ ಮತ್ತು ತೆಲುಗುದಾಗ ಮೂವಿ ರಿಲೀಸ್ ಆಗಿತ್ತು. ಸೊ ನಾನು ತೆಲುಗುದಾಗ ಥಿಯೇಟರ್ನಲ್ಲಿ ಮೂವಿ ನೋಡಿದ್ದೆ. ಸೊ ಇದನ್ನು ಮೂವಿ ತೆಲುಗುದಾಗ ರಿಲೀಸ್ ಆತ ಇಷ್ಟು ದಿನ ವೇಟ್ ಮಾಡ್ತಿದ್ದೆ. ಫೈನಲಿ ರಿಲೀಸ್ ಆಗಲಿಲ್ಲ. ಈಗ ನನಗೆ ಅನ್ಸ್ಲತ್ತ ಇದು ಮೂವಿ ರೀಮೇಕ್ ಆಗ್ಬೋದು ಬಾಲಿವುಡ್ದಾಗಲಿ ಮತ್ತು ತೆಲುಗುದಾಗ. ಡೆಫಿನೆಟ್ಲಿ ಇದು ಮೂವಿ ರೀಮೇಕ್ ಆಗ್ತದೆ, ಯಾಕಂದ್ರೆ ಮಲಯಾಳಂದಾಗೆ ರಿಲೀಸ್ ಆಗಿಲ್ಲ. ಆ್ಯಂಡ್ ಸೆಕೆಂಡ್ ನಾವು ಮಾತಾಡೋದು ಸ್ಟೋರಿ ಬಗ್ಗೆ. ಅದಕ್ಕೆ ಸ್ಟೋರಿ ಏನು ಡಿಫ್ರೆಂಟ್ ಇಲ್ಲ ರೀ, ಬಟ್ ಆ್ಯಕ್ಟಿಂಗ್ ನಾವು ಮಾತಾಡ್ಬೇಕಂದ್ರೆ ಫಯಾಜ್ ಫೈಜಲ್ ಒನ್ ಮ್ಯಾನ್ ಶೋ ಮೂವಿ ನನಗೆ ಅನ್ಸದ. ಒಂದು ಡಾರ್ಕ್ನೆಸ್, ಒಂದು ಕಾಮಿಡಿ, ಒಂದು ಗ್ಯಾಂಗ್ಸ್ಟರ್ ಸ್ಟೋರಿ ನಮಗೆ ಅನಿಸ್ತದಲ್ಲ ಮೂವಿ ನೋಡೋ ಮಟ್ಟಿಗೆ. ಅವ್ನ ಕ್ಯಾರೆಕ್ಟರ್ನು ಆ ಥರ ಡೆವಲಪ್ ಮಾಡ್ಯಾರ ಫಿಲ್ಮ್ನಲ್ಲಿ. ಮಾತಾಡ್ಬೇಕಂದ್ರೆ ಅದು ಸ್ಟೂಡೆಂಟ್ ಲೈಫ್ ಬಗ್ಗೆದಾಗೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮಗೆ ಅನ್ಸೋದು ನೋಡೋ ಮಟ್ಟಿಗೆ. ಆ್ಯಂಡ್ ಸ್ಟೋರಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ 3 ಸ್ಟೂಡೆಂಟಾರ ಬ್ಯಾಂಗ್ಳೂರ್ ಸ್ಟಡಿ ಮಾಡ್ಬೇಕಂತ ಹೋದಾರ. ಅದೇ ಕಾಲೇಜಾಗಲಿ ಅವರು ರೂಮ್ ಸಿಗಲ್ಲ ಅವರಿಗೆ, ಬಟ್ ಬೇರೆ ಹಾಸ್ಟೆಲ್ದಾಗ ಹೊರಗೆ ಹೋಗಿ ಇರ್ತಾರೆ ಅವರು. ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಡೇ ಕಾಲೇಜ್ಗೆ ಹೋದ್ಮೇಲೆ ಮತ್ತು ರ್ಯಾಗಿಂಗ್ ಇಲ್ಲಿ ಚಾಲು ಆಗ್ತದೆ. ಈಗ ಸೀನಿಯರ್ ಜೂನಿಯರ್ಗೆ ರ್ಯಾಗಿಂಗ್ ಮಾಡ್ತಾರೆ, ಅದು ಎಲ್ಲೋ ಮಂದಿಗೆ ಗೊತ್ತೇ ಅದ. ಬಟ್ ಇಲ್ಲಿ ಸ್ವಲ್ಪ ಸ್ಪೆಷಲಾಗಿ ರ್ಯಾಗಿಂಗ್ ಇಲ್ಲಿ ಚಾಲು ಆಗ್ತದೆ. ಅದು ಅವ್ರಿಗೆ ತಾಳ್ಕೊಳಕ್ಕಾಗಲ್ಲ. ಇವ್ರನ್ನೂ ಅದು ಸೀನಿಯರ್ ಏನಾರ ಅವ್ರಿಗೆ ಏನಾರ ರ್ಯಾಗಿಂಗ್ ಇವ್ರನ್ನೂ ಮಾಡ್ಬೇಕಂತ ಇವರೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಒಂದು ಲೋಕಲ್ ಗ್ಯಾಂಗ್ ಇವ್ರು ಹುಡುಕ್ಯಾಡ್ತಾ ಇರ್ತಾರೆ. ಬೇರೆ ಬೇರೆ ಕ್ಲಬ್ಗೆಲ್ಲ ಹೋಗಿಸಿ ಬೇರೆ ಇರ್ತದೆ. ಇದೇ ಬೇಸಿಕ್ ಸ್ಟೋರಿ ಅದ. ಬಟ್ ಕ್ಯಾರೆಕ್ಟರ್ನು ಮಾತಾಡ್ಬೇಕಂದ್ರು ಏನು ಸ್ಟೋರಿ ಅದು ನೋಡ್ರಿ. ಆ ಕ್ಯಾರೆಕ್ಟರ್ ಒಳಗೆ ರಂಗ ಕ್ಯಾರೆಕ್ಟರ್ ಏನದಲ್ಲ, ಅದು ಒಂದು ಬೇರೆ ಲೆವೆಲ್ದಾಗೆ ಆ್ಯಕ್ಟಿಂಗ್ ಮಾಡಿ ತೋರಿಸಿರಲ್ಲ. ಅದು ಕ್ರೇಜಿನೆಸ್, ಅದು ನೋಡ್ಲಿಕ್ಕೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮಗೆ ಅನ್ಸೋ ಮೂವಿ ನೋಡಿ. ಡಿಫ್ರೆಂಟ್ ಕ್ಯಾರೆಕ್ಟರ್ ಅದ, ಅವ್ನ ಡಾರ್ಕ್ನೆಸ್ ಅದ, ಅವ್ನು ಇಮೋಷ್ನಲ್ ಅದ, ಒಂದು ಗ್ಯಾಂಗ್ಸ್ಟರ್ ಅವನ. ಅದು ಪ್ರೆಸೆಂಟೇಷನ್ ನೋಡೋ ಮಟ್ಟಿಗೆ ಅವ್ನ ಆ್ಯಕ್ಟಿಂಗ್ ಅಲ್ಲಿ, ಅವ್ನ ಡ್ಯಾನ್ಸ್ ಅಲ್ಲಿ, ಅದು ಅವ್ನ ಫೇಸ್ ಎಕ್ಸ್ಪ್ರೆಷನ್ ಅಲ್ಲಿ, ಅದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಹೇಳೋಕ್ಕೆ ಬೇರೆ ಕೋಶಿಶ್ ಮಾಡ್ಲತ್ತದ ಅದು. ಸೊ ಇವ್ನ ಡಾರ್ಕ್ನೆಸ್ ಲೈಫ್ ಏನದಪ್ಪ, ಈಗ ಸಡನ್ಲಿ ರ್ಯಾಗಿಂಗ್ ಆದಮೇಲೆ ಸ್ಟೂಡೆಂಟ್ ಮೇಲೆ, ಬಟ್ ಇವ್ ರಂಗ ಕ್ಯಾರೆಕ್ಟರ್ ಕಾಣ್ಲತ್ತ ಸಿಂಪಲ್, ಬಟ್ ಅವ್ನ ಡಾರ್ಕ್ನೆಸ್ ಲೈಫ್ ಏನದ ಅದು ಪೂರ ಡೀಟೇಲ್ ಆಗಿ ಇವ್ರಿಗೆ ಗೊತ್ತಾಗಿಲ್ಲ. ಬಟ್ ಇವ್ರು ಒಂದು ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಸ್ಕೊಡ್ತಾನೆ. ಬಟ್ ಅಲ್ಲಿದಲ್ಲಿ ಬೇರೆ ಪ್ರಾಬ್ಲಮ್ದಾಗ ಇವ್ರು ಸಿಗೇ ಬರ್ತಾರೆ. ಅಲ್ಲೇ ಇವ್ರಿಗೆ ಜರ್ನಿ ಏನಂತೀವಲ್ಲ ಅದು ಪ್ರೆಸೆಂಟೇಷನ್ ನೋಡ್ಲಿಕ್ಕೆ ನಮಗೆ ಮಜಾ ಬರ್ತದೆ. ಯಾಕಂದ್ರೆ ಫಸ್ಟ್ ಹಾಫ್ ಅಂದ್ರಾಗ ಒಂದು ಕಾಲೇಜ್ ಲೈಫ್ ಹೆಂಗಿರ್ತದೆ, ಆ ಸ್ಟೂಡೆಂಟ್ ಒಳಗೆ ಏನೇನು ರ್ಯಾಗಿಂಗ್ ಆಗ್ತಿದ್ದೋ ಅದು ಚಲೋ ಪ್ರೆಸೆಂಟೇಷನ್ ಕೊಟ್ಟಾರ. ಮತ್ತು ಇಲ್ಲಿ ರಂಗ ಎಂಟ್ರಿ ಕೊಡ್ತಾನೆ ನೋಡಿ, ಅದು ಬೇರೆ ಲೆವೆಲ್ದಾಗೆ ಸ್ಟೋರಿ ಪ್ರೆಸೆಂಟೇಷನ್ ನೋಡೋ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮಗೆ ಅನ್ಸವ. ಈಗ ರಂಗ ಇವ್ರಿಗೆ ಯಾಕೆ ಹೆಲ್ಪ್ ಮಾಡ್ತಾನೆ, ಇದೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದ ಫಿಲ್ಮ್ ನೋಡೋ ಮಟ್ಟಿಗೆ. ಹಾಗೆ ಫಯಾಜ್ ಫೈಜಲ್ ಅನ್ನೋ ಒಂದು ಡಿಫ್ರೆಂಟ್ ಮೂವಿ ಅದ. ಇದಕ್ಕಿಂತ ಪೈಲೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಮುಟ್ಟಾಗಳು ಮಾಡ್ಯಾರ. ಪುಷ್ಪ ಅಲಿ ಮತ್ತು ವಿಕ್ರಮ್ ಮೂವಿ ಒಳಗೆ ಅಮರ್ ಕ್ಯಾರೆಕ್ಟರ್ ಏನಲ್ಲ ಏಜೆಂಟ್ ರೋಲು, ಅದು ನೋಡ್ಲಿಕ್ಕೆ ಮಜಾ ಬರ್ತದೆ ನೋಡೋ ಮಟ್ಟಿಗೆ. ಹಂಗೆ ಈ ಫಿಲ್ಮ್ನಲ್ಲಿ ಒಂದು ಸೋಲೋ ಮೂವಿ ಅದಲ್ಲ, ಅದ್ರ ಸಲಕಿದ್ದು ಮೂವಿ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡ್ಲಿಕ್ಕೆ ಮಜಾ ಬರ್ತದೆ. ಆಲ್ರೆಡಿ ನಾವಾಗೆ ಮಲಯಾಳಂದಾಗೆ ನೋಡಬೇಕಿತ್ತು, ಅದೊಂದು ಪಾಯಿಂಟ್ ನನಗೆ ಅನಿಸುತ್ತೆ. ಯಾಕಂದ್ರೆ ನಾವು ವೇಟ್ ಮಾಡಿದ್ದೆ, ಯಾಕಂದ್ರೆ ಮಂಜು ಬನ್ ಬಾಯ್ಸ್ನು ಮಲಯಾಳಂದಾಗೆ ರಿಲೀಸ್ ಆಗಿತ್ತಿಲ್ಲ. ಸೊ ನೀವು ಮಲಯಾಳಂದಾಗೆ ರಿಲೀಸ್ ಆಗಿತ್ತು, 3 ವಾರ ಆದಮೇಲೆ ತೆಲುಗುದಾಗ ರಿಲೀಸ್ ಆಗಿತ್ತು. ಸೊ ಅದ್ರ ಸಲಕ್ಕೆ ಈ ಮೂವಿ ತೆಲುಗುದಾಗ ರಿಲೀಸ್ ಆಗ್ತಿರ್ಬೇಕಂದ್ರೆ ಅದ್ರ ಸಲಕ್ಕೆ ವೇಟ್ ಮಾಡ್ತಿದ್ದೆ. ಬಟ್ ಮೂವಿ ತೆಲುಗುದಾಗ ರಿಲೀಸ್ ಆಗಲಿಲ್ಲ. ಸೊ OTT ದಾಗೆ ಅಮೆಝಾನ್ ಪ್ರೈಮ್ ಹಿಡಿದಲ್ಲಿ ರಿಲೀಸ್ ಆಗಿದೆ. ಓಕೆ, ಇಂಟ್ರೆಸ್ಟಿಂಗ್ ಅದ, ಮಜಾ ಬರ್ತಾ ನೋಡೋ ಮಟ್ಟಿಗೆ. ಹಾಂ, ಅಂಥ ಪರಿ ಏನಿಲ್ಲ, ಫ್ಯಾಮಿಲಿ ಸಂಗಟ ನೋಡೋಂಥ ಮೂವಿ ಅದ. ಯಾಕಂದ್ರೆ ಒಂದು ಬ್ಯಾಚಲರ್ ಲೈಫ್ ಏನದ, ಗ್ಯಾಂಗ್ಸ್ಟರ್ ಸ್ಟೋರಿ ಏನದ, ಆ ಸ್ಟೂಡೆಂಟ್ ಲೈಫ್ ಏನಿತ್ತು, ಮತ್ತು ಹೆಂಗೆ ಪ್ರಾಬ್ಲಮ್ಸಿಗೆ ಬಿದ್ದರು, ಈಗ ರಂಗ ಕ್ಯಾರೆಕ್ಟರ್ ಏನು ಮಾಡ್ತಾನೆ ಇವನಿಗೆ, ಇದೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ಸ್ಟೋರಿ ವೈಸ್ ಚಲೋ ಆಗಿ ಪ್ರೆಸೆಂಟೇಷನ್ ಕೊಟ್ಟರು. ಒಂದು ಸಿಂಪಲ್ ಸ್ಟೋರಿ ಇದ್ಮೇಲೆ ಒಂದು ಕ್ಯಾರೆಕ್ಟರ್ ಏನು ಮಾಡ್ತಾನಲ್ಲ ಆ ಥರ ನೆಕ್ಸ್ಟ್ ಆ್ಯಕ್ಟಿಂಗ್ ಮಾಡ್ದಾನಲ್ಲ, ಅದು ನೋಡ್ಲಿಕ್ಕೆ ನಮಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಕಾಣ್ತಾವೆ. ಅದ್ರ ರಂಗ ಕ್ಯಾರೆಕ್ಟರ್ನು ಅದೇ ಪ್ರೆಸೆಂಟೇಷನ್ ಫಿಲ್ಮ್ನಲ್ಲಿ ಒಂದು ನೆಕ್ಸ್ಟ್ ಸ್ಟೆಪ್ ತೊಗೊಂಡನ. ಅದೊಂದು ಪಾಯಿಂಟ್ ನನಗೆ ಅನ್ಸೋದು ಮೂವಿ ನೋಡೋ ಮಟ್ಟಿಗೆ. ಯಾಕಂದ್ರೆ ಸರಿಯಾಗದ, ಒಂದು ಕ್ರೇಜಿನೆಸ್ ಆಗಲಿ, ಮತ್ತು ಅವ್ನ ಸ್ಟೈಲ್ ಆಗಲಿ, ಅವ್ನ ಡ್ಯಾನ್ಸ್ ಮೂಮೆಂಟ್ ಆಗಲಿ, ಅದು ನೋಡೋ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮಗೆ ಅನ್ಸ. ಹಾಂ, ಒಂದು ಮಾಸಿ ಮೂವಿ ಅದಲ್ಲ, ಬಿಗ್ ಸ್ಕ್ರೀನಾಗಲಿ ಫ್ರೆಂಡ್ಸ್ ಹಂಗೆ ನೋಡೋಂಥ ಮೂವಿ ಇತ್ತು. ಒಂದು ಕಾಲೇಜ್ ಒಳಗೆ ರ್ಯಾಗಿಂಗ್ ಹೆಂಗೆ ಆಗ್ತದ, ಒಂದು ಲೋಕಲ್ ಡಾನಿಗೆ ಹೆಂಗೆ ಹುಡುಕಿರ್ತಾರೆ. ಓಕೆ, ಡಿಸಪಾಯಿಂಟ್ ಇರಲಿಲ್ಲ. ಬಟ್ ಇದು ಮೂವಿ ಡೆಫಿನೆಟ್ಲಿ ಒಂದು ರೀಮೇಕ್ ಮೂವಿ ಆಗ್ತದ. ಇದೊಂದು ಪಾಯಿಂಟ್ ಹೇಳತ್ತೀನಿ ಫಸ್ಟಿನ. ಈಗ OTTದಾಗ ಚಲೋ ಅಮೌಂಟ್ ಅಂತ ಇದಕ್ಕೆ ಸಿಕ್ಕದ. ಬಟ್ ಆಲ್ರೆಡಿ ಮೂವಿ ಹಿಟ್ ಟ್ಯಾಗ್ ಅಂತ ತೊಗೊಂಡ್ಬಿಟ್ಟದ. ಸೊ ನೋಡಮ್ ಇದು ಸೀಕ್ವಲ್ನು ಬರ್ಬೋದು. ಯಾಕಂದ್ರೆ ಎಂಡಿಂಗ್ದಾಗ ಅದೊಂದು ಪಾಯಿಂಟ್ ನನಗೆ ಅನ್ಸದ. ಮೇ ಬಿ ಅಫಿಷಿಯಲಿ ಏನು ಅನೌನ್ಸ್ಮೆಂಟ್ ಮಾಡ್ತಾನೆ, ನಮಗೇನೋ ಗೊತ್ತಾಗಲ್ಲ. ಬಟ್ ಸರಿಯಾಗದ. ಇಲ್ಲಿ 3 ಸ್ಟೂಡೆಂಟ್ ಲೈಫ್ನೂ ಅಲ್ಲಿ, ಒಂದು ರಂಗ ಕ್ಯಾರೆಕ್ಟರಲ್ಲಿ ಒನ್ ಮ್ಯಾನ್ ಶೋ ಫಯಾಜ್ ಫೈಜಲ್ ನನಗೆ ಅನ್ಸದ ಮೂವಿ ನೋಡೋ ಮಟ್ಟಿಗೆ. ಹಾಗೆ ಡಾಕ್ಟರ್ ಸರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಏನು ಕ್ಯಾಮ್ರಾ ವರ್ಕ್ ಅದಲ್ಲ, ಆ ಸೌಂಡ್ ಡಿಸೈನಿಂಗಲ್ಲಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲ, ಅದು ನೋಡೋ ಮಟ್ಟಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮ್ಗೆ ಅನ್ಸೋ ಮೂವಿ ನೋಡೋ ಮಟ್ಟಿಗೆ. ಯಾಕಂದ್ರೆ ಮಂಜು ಬನ್ ಬಾಯ್ಸ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಇದು ಫ್ರೆಂಡ್ಶಿಪ್ ಸ್ಟೋರಿ ಇತ್ತಲ್ಲ, ಇದೂ ಒಂದು ಫ್ರೆಂಡ್ಶಿಪ್ ಸ್ಟೋರಿನೇ ಅದ.
ತೊ ಮಲಯಾಳಂ ಇಂಡಸ್ಟ್ರಿಗೆ ಇದು ವರ್ಷನಾಗೆ ಡಿಫ್ರೆಂಟ್ ಜಾನರ್ದಾಗೆ ಚಲೋ ಹಿಟ್ ಅಟ್ಯಾಕ್ ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಆಗ್ಯಾವ ಮತ್ತು ಚಲೋ ಕಲೆಕ್ಷನ್ ಮಾಡ್ಯಾವ ಮೂವಿಗಳು ಸಣ್ಣ ಮೂವಿಗಳು ಚಲೋ ಕಲೆಕ್ಷನ್ ಮಾಡ್ಯಾವ. ಈಗ ರೀಸೆಂಟ್ಲಿ ಬಾಲಿವುಡ್ ಸಣ್ಣ ಮೂವಿಗಳು ರಿಲೀಸ್ ಆಗ್ಯಾವ. ಸೊ ನೀವು ಆಯಿಷಾ ಮೂವಿ ನೋಡಿ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ಹಾಗೆ ಫಯಾಜ್ ಫೈಜಲ್ ಇವ್ರ ಆ್ಯಕ್ಟಿಂಗ್ ಹೆಂಗೆ ಅನ್ಸೋದು ನಿಮಗೆ, ಯಾಕಂದ್ರೆ ಡಿಫ್ರೆಂಟ್ ಜಾನರ್ದಾಗ ಇದು ಮೂವಿ ನನಗೆ ಅನ್ಸೋದು ಇದೊಂದು ಪಾಯಿಂಟ್. ಸೊ ನಿಮಗೆಲ್ಲ ಇದೆಲ್ಲ ಕೆಳಗೆ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ನನ್ನ ವೀಡಿಯೋ ಪಸಂದ್ ಲೈಕ್ ಮಾಡಿ ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.